ಹಿರಿತೆರೆ ಹಾಗೂ ಕಿರುತೆರೆಯಲ್ಲಿ ಅದ್ಭುತ ನಟ ಹಾಗೂ ನಿರ್ದೇಶಕ ಆಗಿದ್ದ ದಿಲೀಪ್ ರಾಜ್ ಹಠಾತ್ ನಿಧನರಾಗಿದ್ದು ಹೇಗೆ ಗೊತ್ತಾ? ರಾತ್ರಿಯಲ್ಲಿ ದಿಲೀಪ್ ರಾಜ್ ಮಾಡಿದ ತಪ್ಪಾದರೂ ಏನು ಗೊತ್ತಾ? ಈ ಬಗ್ಗೆ ಮಾವ ಹೇಳಿದ್ದೇನು, ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ದಿಲೀಪ್ ರಾಜ್ ಅವರು ಕೇವಲ ಬರೀ ನಟರಾಗಿಲ್ಲದೆ ಸಹ ನಟ ನಟಿಯರೊಂದಿಗೆ ಉತ್ತಮ ಸ್ನೇಹಿತರಾಗಿದ್ದರು. ಉತ್ತಮ ವ್ಯಕ್ತಿತ್ವ ಹಾಗೂ ಒಳ್ಳೆಯ ಗುಣಗಳಿಂದ ಹೆಸರಾಗಿದ್ದರು. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಬಂದಾಗಂತೂ ಮಹಿಳಾ ಅಭಿಮಾನಿಗಳ ಸಂಖ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಇದೀಗ ದಿಲೀಪ್ ಅವರ ಅಗಲಿಕೆಯ ಸುದ್ದಿ ಕೇಳಿ ಇಡೀ ಕರುನಾಡಿನ ಜನ ನಿಜಕ್ಕೂ ಆಘಾತಕ್ಕೊಳಗಾಗಿದ್ದಾರೆ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ರು, ತಮ್ಮ ಬಾಡಿಯನ್ನು ಫಿಟ್ ಆಗಿ ಇಟ್ಕೊಂಡಿದ್ರು. ಆದರೆ ವಿಧಿಯ ಆಟದ ಮುಂದೆ ನಮ್ಮ ಆಟ ನಡೆಯುವುದಿಲ್ಲ. ಆತ್ಮೀಯರೇ, ಜೀವನದಲ್ಲಿ ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರದು ಅಂತಾರಲ್ಲ, ಇದಕ್ಕೆ ನೋಡಿ. ದಿಲೀಪ್ ರಾಜ್ ಸಣ್ಣದೊಂದು ನಿರ್ಲಕ್ಷ್ಯ ಮಾಡದೇ ಇದ್ದಿದ್ರೆ ಇವತ್ತು ಬದುಕುಳಿತಾ ಇದ್ರು. ಇವತ್ತು ಏನೂ ಸಮಸ್ಯೆ ಇಲ್ಲದೆ ಆರೋಗ್ಯವಾಗಿ ಇರ್ತಾ ಇದ್ರು. ದಿಲೀಪ್ ರಾಜ್ಗೆ ಸಾವಿನ ಸೂಚನೆ ನಿನ್ನೆ ಸಿಕ್ಕಿತ್ತು. ಆರೋಗ್ಯದಲ್ಲಿ ಏರುಪೇರಾಗುವ ಸೂಚನೆ ನಿನ್ನೆ ರಾತ್ರಿಯೇ ಗೊತ್ತಾಗಿತ್ತು. ಈ ಬಗ್ಗೆ ದಿಲೀಪ್ ರಾಜ್ ಮಾವ ಏನು ಹೇಳಿದ್ದಾರೆ ಗೊತ್ತಾ? ದಿಲೀಪ್ ರಾಜ್ಗೆ ಏಕಾಏಕಿ ಹೃದಯಾಘಾತ ಆಗಿರೋದಲ್ಲ, ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿದೆ. ಈ ವಿಷಯವನ್ನು ಪತ್ನಿ ಬಳಿ ಹೇಳಿಕೊಂಡಿದ್ದಾರೆ. ಆಗಲೇ ಆಸ್ಪತ್ರೆಗೆ ಹೋಗಿದ್ರೆ ಇವತ್ತು ದಿಲೀಪ್ ರಾಜ್ ಬದುಕುಳಿತಾ ಇದ್ರು. ಆದರೆ ಅದು ಯಾಕೆ ನಿರ್ಲಕ್ಷ್ಯ ಮಾಡಿದ್ರು ಒಂದು ಗೊತ್ತಿಲ್ಲ. ಎದೆನೋವು ಕಾಣಿಸಿಕೊಳ್ತಾ ಇದ್ರೂ ಆಸ್ಪತ್ರೆಗೆ ಹೋಗೋ ಮನಸ್ಸು ಮಾಡಿಲ್ಲ. ಬೆಳಿಗ್ಗೆ ಹೋದರೆ ಆಯಿತು ಅಂತ ಇಂದು ಬೆಳಿಗ್ಗೆ ವೈದ್ಯರ ಅಪಾಯಿಂಟ್ಮೆಂಟ್ ಪಡೆದಿದ್ರು. ಬಿಟ್ಟು ಎದೆನೋವು ಬರ್ತಾ ಇತ್ತು. ಅದೇ ನೋವಲ್ಲೇ ನಿದ್ರೆಗೆ ಜಾರಿದ್ದಾರೆ. ಬಹುಶಃ ದಿಲೀಪ್ ರಾಜ್ ಆಯಸ್ಸು ಇದ್ದಿದ್ದೇ ಇಷ್ಟು ಅನಿಸುತ್ತೆ. ಇವತ್ತು ನಾವೆಲ್ಲ ಹೇಳ್ತೀವಿ, ಆದರೆ ಇದೆಲ್ಲ ವಿಧಿಯ ಸಂಚು ಅಷ್ಟೇ. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಮನೆಯವರೆಲ್ಲ ಸೇರಿಕೊಂಡು ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದರೂ ಏನೂ ಪ್ರಯೋಜನ ಆಗಿಲ್ಲ. ತೀವ್ರ ರೂಪದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಎದೆನೋವಲ್ಲೇ ಮನೆ ಬಿಟ್ಟ ದಿಲೀಪ್ ರಾಜ್ ಹೆಣವಾಗಿ ಮನೆಗೆ ಮರಳಿದ್ದಾರೆ. ದಿಲೀಪ್ ರಾಜ್ ಹಠಾತ್ ನಿಧನಕ್ಕೆ ಕನ್ನಡ ಕಿರುತೆರೆ ಹಾಗೂ ಚಿತ್ರಲೋಕ ದಿಗ್ಭ್ರಮೆಗೊಂಡಿದೆ. ಒಬ್ಬ ಅತ್ಯುತ್ತಮ ನಟ, ನಿರ್ಮಾಪಕ ಹಾಗೂ ನಿರ್ದೇಶಕರನ್ನು ಕಳೆದುಕೊಂಡು ಬಹುಶಃ ಚಿತ್ರರಂಗ ಬಡವಾಗಿದೆ ಎಂದೇ ಹೇಳಬಹುದು. ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಸಹ ಕಾಮೆಂಟ್ ಮಾಡಿ ತಿಳಿಸಿ.